ಹಾಯ್ ಫ್ರೆಂಡ್ಸ್, ನೀವು ಪ್ರೆಗ್ನೆಂಟ್ ಇದ್ದೀರಾ? ಪ್ರೆಗ್ನೆಂಟ್ ಇದ್ದಾಗ ನಮಗೆ ಫೋಲಿಕ್ ಆ್ಯಸಿಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅರ್ಲಿ ಸ್ಟೇಜಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ಅವ್ರ ಅಡ್ವೈಸಿಂದ ತಗೊಳ್ತಾ ಬನ್ನಿ. ನಿಮಗೆ ಫಸ್ಟಿಂದನೇ ಬೇಬಿಗೆ ಒಳ್ಳೆ ಸಪ್ಲಿಮೆಂಟ್ನ ನೀವು ಕೊಟ್ಟಾಗುತ್ತೆ. ಸೊ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿನಿತ್ಯ ನಾವು ಫಾಲಿಕ್ ಆ್ಯಸಿಡ್ ಇರೋಂತಹ ಸೊಪ್ಪು ತರಕಾರಿಗಳನ್ನು, ಹಣ್ಣುಗಳನ್ನ ತಿನ್ನೋಕ್ಕಾಗಲ್ಲ. ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರೋದ್ರಿಂದ ಊಟನೇ ಸೇರ್ತಾ ಇರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ನ ನೀವು ತೊಗೊಳ್ತಾ ಬನ್ನಿ. ದಯವಿಟ್ಟು ಇದನ್ನ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಹೇಳಿದೆ ಅಂತ ಕೂಡ ತೊಗೋಬೇಡಿ, ಡಾಕ್ಟರ್ನ ಕೇಳಿ ಡಾಕ್ಟರ್ ಅಡ್ವೈಸಿಂದ ತೊಗೊಳ್ಳಿ ಅಂತ ಹೇಳ್ತೀನಿ. ಫಾಲಿಕ್ ಆ್ಯಸಿಡು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ. ಓಕೆನಾ? ಇದರಿಂದ ನಮಗೆ ತುಂಬ ಅಡ್ವಾಂಟೇಜಸ್ ಇದೆ. ಅದರಲ್ಲಿ ನೀವು ಅರ್ಲಿ ಸ್ಟೇಜಿಂದ ಸ್ಟಾರ್ಟ್ ಮಾಡಿದ್ರೆ ಬೇಬಿಗೆ ಒಳ್ಳೆ ನ್ಯೂಟ್ರಿಷನ್ ಕೂಡ ನಾವು ಕೊಡ್ಬೋದು ಅಂತ ಹೇಳ್ತೀನಿ. ಓಕೆನಾ? ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಗಿದ್ರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಕಮೆಂಟಲ್ಲಿ ನೀವು ಫಾಲಿಕ್ ಆ್ಯಸಿಡ್ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.